ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾಗ್ಯ ಮೊದಲೇ ಬರೆಯಲ್ಪಟ್ಟಿದೆಯೇ? ನಮ್ಮ ಭಾಗ್ಯದಲ್ಲಿ ಏನೆಲ್ಲ ನಡೆಯುತ್ತದೆಯೋ ಅದೆಲ್ಲ ಮೊದಲೇ ನಿರ್ಧರಿತವಾಗಿದೆಯೇ? ಸ್ನೇಹಿತರೆ, ಗರುಡ ಪುರಾಣದಲ್ಲಿ ಹೇಳಲಾಗಿದೆಯಂತೆ, ಮನುಷ್ಯನ ಭಾಗ್ಯದಲ್ಲಿ ಜನ್ಮದಿಂದ ಮರಣದವರೆಗೆ ನಡೆಯುವ ಎಲ್ಲಾ ಘಟನೆಗಳು ಮೊದಲೇ ನಿರ್ಧರಿತವಾಗಿರುತ್ತವೆ. ಸ್ನೇಹಿತರೆ, ಮರಣ ಮತ್ತು ಜನ್ಮ ಎಂಬುದೊಂದೇ ಸತ್ಯ. ಇದನ್ನು ಯಾರೂ ತಪ್ಪಿಸಲಾರರು. ಆದರೆ ಸ್ನೇಹಿತರೆ, ನಮ್ಮ ಭಾಗ್ಯ ನಮ್ಮ ಜನ್ಮಕ್ಕೆ ಮೊದಲೇ ಬರೆಯಲ್ಪಟ್ಟಿದೆಯೇ ಅಥವಾ ಜನ್ಮದ ನಂತರವೇ ಎಂಬುದನ್ನು ನಾವು ತಿಳಿದಿರುವುದಿಲ್ಲ. ಆದರೆ ಗರುಡ ಪುರಾಣದಲ್ಲಿ ಜನ್ಮ, ಮರಣ, ಕರ್ಮಗಳ ಬಗ್ಗೆ ವಿಸ್ತೃತ ಮಾಹಿತಿ ನೀಡಲಾಗಿದೆ. ಹಾಗಾಗಿ ಬನ್ನಿ, ಗರುಡ ಪುರಾಣದ ಆ ಜ್ಞಾನವರ್ಧಕ ಪ್ರಸ್ತುತಿಯನ್ನು ಪ್ರಾರಂಭಿಸೋಣ. ಮನುಷ್ಯನ ಭಾಗ್ಯ ಯಾವಾಗ ಬರೆಯಲ್ಪಡುತ್ತದೆ? ಮನುಷ್ಯನ ಭಾಗ್ಯ ಅವನ ಜನ್ಮಕ್ಕೆ ಮೊದಲೇ ಬರೆಯಲ್ಪಡುತ್ತದೆಯೇ ಅಥವಾ ಜನ್ಮದ ನಂತರವೇ? ನಮಸ್ಕಾರ ಸ್ನೇಹಿತರೆ, ನಮ್ಮ ಈ ಚಾನೆಲ್ ಸನಾತನ ಧರ್ಮಸಾರ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಗರುಡ ಪುರಾಣದ ಈ ಜ್ಞಾನವರ್ಧಕ ಪ್ರಸ್ತುತಿಯಲ್ಲಿ ನೀವು ತಲ್ಲೀನರಾಗುವ ಮೊದಲು ನಿಮ್ಮಲ್ಲಿ ಒಂದು ವಿನಂತಿ: ಈ ವಿಡಿಯೋವನ್ನು ಅರ್ಧಕ್ಕೆ ಬಿಡುವ ತಪ್ಪು ಮಾಡಬೇಡಿ, ಏಕೆಂದರೆ ಇದು ಗರುಡ ಪುರಾಣದ ಜ್ಞಾನವರ್ಧಕ ಪ್ರಸ್ತುತಿ, ನಿಮ್ಮ ಜೀವನಕ್ಕೆ ಸಂಬಂಧಿಸಿದ್ದು. ಗರುಡ ಪುರಾಣದ ಈ ರಹಸ್ಯಮಯ ಜ್ಞಾನವನ್ನು ತಿಳಿದ ನಂತರ ನಿಮ್ಮ ಜೀವನದ ಎಲ್ಲ ಲೋಭ, ಕ್ರೋಧ, ಮೋಹ, ದುಃಖಗಳು ಅಂತ್ಯವಾಗುತ್ತವೆ. ಸ್ನೇಹಿತರೆ, ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ, ಯಾವ ವ್ಯಕ್ತಿಯೂ ಗರುಡ ಪುರಾಣದ ಮಾತುಗಳನ್ನು ಅರ್ಧಂಬರ್ಧ ಕೇಳಬಾರದು, ಏಕೆಂದರೆ ಅರ್ಧಜ್ಞಾನ ಯಾವಾಗಲೂ ವಿಷದಂತೆ. ಆದ್ದರಿಂದ ಸ್ನೇಹಿತರೆ, ನಿಮ್ಮಲ್ಲಿ ಈ ವಿನಂತಿ: ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಂದು ಸ್ನೇಹಿತರೆ, ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಬರೆದು ಭಗವಂತನಿಗೆ ನಿಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ಇದರಿಂದ ನಿಮ್ಮ ಜೀವನದ ಎಲ್ಲಾ ದುಃಖಗಳು ಅಂತ್ಯವಾಗುತ್ತದೆ. ಬನ್ನಿ ಸ್ನೇಹಿತರೆ, ಗರುಡ ಪುರಾಣದಲ್ಲಿ ಶ್ರೀಕೃಷ್ಣ ಹೇಳಿದ್ದಾರೆ, ಪ್ರತಿ ಮನುಷ್ಯನ ಜೀವನದಲ್ಲಿ ನಡೆಯುವ ಎಲ್ಲಾ ಘಟನೆಗಳು ಜನ್ಮಕ್ಕೆ ಮೊದಲೇ ನಿರ್ಧರಿತವಾಗಿರುತ್ತದೆ. ಅದನ್ನು ಯಾರಿಂದಲೂ ತಪ್ಪಿಸಲೂ ಆಗದು. ಸ್ನೇಹಿತರೆ, ಗರುಡ ಪುರಾಣ ನಮಗೆ ಜನ್ಮ ಮರಣದಿಂದ ಹಿಡಿದು ವರ್ತಮಾನ ಜೀವನವನ್ನು ಹೇಗೆ ಜೀವಿಸಬೇಕು ಎಂಬುದನ್ನು ಕಲಿಸುತ್ತದೆ. ಬನ್ನಿ ಸ್ನೇಹಿತರೆ, ಇಂದು ಒಂದು ಕಥೆಯ ಮೂಲಕ ತಿಳಿಯೋಣ. ನಮ್ಮ ಭಾಗ್ಯ ಜನ್ಮದ ಮೊದಲೇ ಬರೆಯಲ್ಪಡುತ್ತದೆಯೇ ಅಥವಾ ಜನ್ಮದ ನಂತರವೇ? ಇದನ್ನು ಸ್ಕಂದ ಪುರಾಣ, ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ಶ್ರೀಕೃಷ್ಣ ಸ್ವತಃ ನಾರದರಿಗೆ ಹೇಳಿದ್ದರು. ಇಂದು ನಾವು ಆ ಕಥೆಯನ್ನು ತಿಳಿಯೋಣ. ಸ್ನೇಹಿತರೆ, ಒಮ್ಮೆ ದ್ವಾರಕಾ ನಗರಿಯಲ್ಲಿ ಶ್ರೀಕೃಷ್ಣ ತಮ್ಮ ದಿವ್ಯ ಆಸನದಲ್ಲಿ ಕುಳಿತಿದ್ದರು. ಆಗ ದೇವರ್ಷಿ ನಾರದ ನಾರಾಯಣ ನಾರಾಯಣ ಜಪಿಸುತ್ತಾ ಬಂದು ಪ್ರಣಾಮ ಮಾಡಿ ಹೇಳಿದರು, ಹೇ ಪ್ರಭು, ನೀವು ತ್ರಿಕಾಲದರ್ಶಿಗಳು. ನಾನು ಕೇಳಿದ್ದೇನೆ, ಮನುಷ್ಯ ಜನ್ಮ ತಾಳಿದಾಗ ಅವನ ಭಾಗ್ಯ ಮೊದಲೇ ಬರೆಯಲ್ಪಟ್ಟಿರುತ್ತದೆಯೇ? ಹೇ ಪ್ರಭು, ಮನುಷ್ಯನೊಂದಿಗೆ ನಡೆಯುವ ಘಟನೆಗಳು ಅವನ ಜನ್ಮದ ಮೊದಲೇ ನಿರ್ಧರಿತವೇ ಅಥವಾ ಹಿಂದಿನ ಜನ್ಮದ ಭೋಗವೇ? ಇದು ಸತ್ಯವೇ ಅಥವಾ ನಮ್ಮ ಪರಿಶ್ರಮ ಮತ್ತು ಕರ್ಮಗಳಿಂದ ಅದನ್ನು ಬದಲಾಯಿಸಬಹುದೇ? ಆಗ ಭಗವಾನ್ ಶ್ರೀಕೃಷ್ಣ ನಾರದರ ಮಾತು ಕೇಳಿ ಮುಗುಳು ನಕ್ಕು ಹೇಳಿದರು, ಹೇ ನಾರದ, ನಿನ್ನ ಪ್ರಶ್ನೆ ಬಹಳ ಗುಣಯುಕ್ತ ಮತ್ತು ಮಹತ್ವಪೂರ್ಣವಾಗಿದೆ. ಇದು ಮಾನವ ಜಾತಿಗೆ ಅವನ ಜನ್ಮ, ಕರ್ಮ, ಮರಣದ ಮೇಲೆ ಆಧಾರಿತವಾಗಿದೆ. ಹೇ ನಾರದ, ನಾನು ನಿನಗೊಂದು ಕಥೆ ಹೇಳುತ್ತೇನೆ. ಇದು ನಿನ್ನ ಪ್ರಶ್ನೆಗೆ ಉತ್ತರ ನೀಡುವುದೊಂದೇ ಅಲ್ಲದೆ ಪ್ರತಿ ಮನುಷ್ಯನಿಗೆ ಎಚ್ಚರಿಕೆ ಮತ್ತು ಪ್ರೇರಣೆಯೂ ಆಗುತ್ತದೆ. ಈ ಕಥೆಯನ್ನು ಪೂರ್ಣ ಗಮನದಿಂದ ಕೊನೆಯವರೆಗೆ ಕೇಳು. ಕೃಷ್ಣ ಹೇಳಿದರು, ಹೇ ನಾರದ, ಇದು ಗರುಡ ಪುರಾಣದ ಕಥೆ. ಈ ಕಥೆಯನ್ನು ಅರ್ಧಂಬರ್ಧ ಕೇಳುವ ತಪ್ಪು ಮಾಡಿದವನ ಮೇಲೆ ಭಾರೀ ಸಂಕಟ ಬರುತ್ತದೆ, ಏಕೆಂದರೆ ಅರ್ಧಜ್ಞಾನ ಯಾವಾಗಲೂ ವಿಷದಂತೆ. ಹೇ ನಾರದ, ಈ ಕಲಿಯುಗದಲ್ಲಿ ಈ ಕಥೆಯನ್ನು ಪೂರ್ಣ ಗಮನದಿಂದ ಕೊನೆಯವರೆಗೆ ಕೇಳಿ ಅರ್ಥ ಮಾಡಿಕೊಂಡವನಿಗೆ ಈ ಸಂಸಾರದ ಎಲ್ಲಾ ಪಾಪ, ಕರ್ಮ, ಕ್ರೋಧ, ಮೋಹದಿಂದ ಮುಕ್ತಿ ಸಿಗುತ್ತದೆ. ಸ್ನೇಹಿತರೆ, ನಾರದ ಹೇಳಿದರು, ಹೇ ಪ್ರಭು, ನಾನು ಆ ಕಥೆಯನ್ನು ಪೂರ್ಣ ಗಮನದಿಂದ ಕೊನೆಯವರೆಗೆ ಕೇಳುತ್ತೇನೆ. ನೀವು ನಿಶ್ಚಿಂತೆಯಿಂದ ಹೇಳಿ. ಆಗ ಶ್ರೀಕೃಷ್ಣ ನಾರದರಿಗೆ ಆ ಕಥೆಯನ್ನು ಹೇಳತೊಡಗಿದರು. ಹೇ ನಾರದ, ಪ್ರಾಚೀನ ಕಾಲದಲ್ಲಿ ಅಕ್ಷಯಪುರ ಎಂಬ ವಿಶಾಲ ಮತ್ತು ಸಮೃದ್ಧ ರಾಜ್ಯವಿತ್ತು. ಅದರ ಆಡಳಿತಗಾರ ರಾಜ ಸುದರ್ಶನ್. ರಾಜ ಸುದರ್ಶನ್ ಅತ್ಯಂತ ಧರ್ಮಾತ್ಮ ಮತ್ತು ನ್ಯಾಯಪ್ರಿಯ. ಅವರು ಯಾವಾಗಲೂ ಪ್ರಜೆಯ ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತಿದ್ದರು ಮತ್ತು ಧರ್ಮ ಪಾಲಿಸುತ್ತಿದ್ದರು. ಅವರಿಗೆ ಭಗವಂತನಿಂದ ಒಂದು ಸಂತಾನದ ಆಶೀರ್ವಾದ ಬೇಕಾಗಿತ್ತು, ಯಾಕೆಂದರೆ ರಾಜ್ಯದ ಭಾರವನ್ನು ಯೋಗ್ಯ ಉತ್ತರಾಧಿಕಾರಿಗೆ ವಹಿಸಬೇಕಾಗಿತ್ತು. ಹೇ ನಾರದ, ರಾಜ ಮತ್ತು ರಾಣಿ ವರ್ಷಗಳ ಕಾಲ ತಪಸ್ಸು ಮಾಡಿದರು. ಇದರಿಂದ ಭಗವಾನ್ ಶಿವ ಪ್ರಸನ್ನರಾಗಿ ಸಂತಾನ ಆಗುವ ವರ ನೀಡಿದರು. ಒಂದು ದಿನ ಭಗವಾನ್ ಶಿವನ ಆಶೀರ್ವಾದದಿಂದ ರಾಣಿ ಗರ್ಭಿಣಿಯಾದರು. ರಾಜ ಮತ್ತು ರಾಣಿ ಅತ್ಯಂತ ಸಂತೋಷಪಟ್ಟರು, ಯಾಕೆಂದರೆ ಅವರು ತಮ್ಮ ಮಗ ಮಹಾನ್ ಆಡಳಿತಗಾರನಾಗಿ ರಾಜ್ಯವನ್ನು ಸುಖ ಸಮೃದ್ಧಿಯ ಕಡೆಗೆ ಕೊಂಡೊಯ್ಯಲಿ ಎಂದು ಬಯಸಿದರು. ಆದರೆ ರಾಣಿ ಮಗುವನ್ನು ಜನ್ಮ ನೀಡಿದಾಗ ಮಗು ಅಂಗವಿಕಲ ಮತ್ತು ದೈಹಿಕವಾಗಿ ದುರ್ಬಲವಾಗಿತ್ತು. ಅದರ ದೇಹದ ಎಲುಬುಗಳು ಮುರಿದಿದ್ದವು ಮತ್ತು ದೈಹಿಕವಾಗಿ ಸಮರ್ಥವಾಗಿರಲಿಲ್ಲ.
ರಾಜ ಸುದರ್ಶನನ ಹೃದಯ ಒಡೆದುಹೋಯಿತು. ಅವನು ಭಗವಂತನನ್ನು ಕೇಳಿದನು, ಹೇ ಭಗವಂತ. ಆಗ ರಾಜ ಸುದರ್ಶನ್ ಭಗವಾನ್ ಶ್ರೀಕೃಷ್ಣನನ್ನು ಭೇಟಿ ಮಾಡಲು ನಿರ್ಧರಿಸಿ ತನ್ನ ದುಃಖಗಳನ್ನು ಹಂಚಿಕೊಳ್ಳಲು ಅಲ್ಲಿಗೆ ತಲುಪಿದನು. ರಾಜ ಭಗವಂತನನ್ನು ಕೇಳಿದನು, ಹೇ ಪ್ರಭು, ನಾನು ಇಷ್ಟೊಂದು ತಪಸ್ಸು ಮಾಡಿದೆ, ಯಜ್ಞಗಳು ಮಾಡಿದೆ, ಆದರೂ ನನ್ನ ಮಗು ಅಂಗವಿಕಲನಾಗಿ ಯಾಕೆ ಜನಿಸಿದನು? ನಾನು ಭಗವಾನ್ ಶಿವನಿಂದ ಆಶೀರ್ವಾದ ಪಡೆದಿದ್ದೆ, ಆದರೂ ಯಾಕೆ ಹೀಗಾಯಿತು? ಇದು ನನ್ನ ಭಾಗ್ಯದಲ್ಲಿ ಮೊದಲೇ ಬರೆದಿತ್ತಾ? ಆಗ ಶ್ರೀಕೃಷ್ಣ ಮುಗುಳುನಕ್ಕು ಹೇಳಿದರು, ಹೇ ರಾಜ, ನೀನು ಸರಿಯಾಗಿ ಹೇಳುತ್ತಿದ್ದೀಯಾ? ನಿನ್ನ ಪುತ್ರ ಈ ರೀತಿ ಜನಿಸಿದ್ದು ಯಾಕೆ ಎಂದು ನಿನಗೆ ಗೊತ್ತೇ? ಇದು ನೀನು ಮಾಡಿದ ಹಿಂದಿನ ಜನ್ಮಗಳ ಕರ್ಮಗಳ ಫಲ. ಇದು ನಿನ್ನ ಹಿಂದಿನ ಜನ್ಮದ ಕರ್ಮಗಳ ಪರಿಣಾಮ ನಿನ್ನ ಭಾಗ್ಯದಲ್ಲಿ ಬರೆಯಲ್ಪಟ್ಟಿದ್ದು. ಆದರೆ ಇದಕ್ಕೆ ಕಾರಣ ನಿನ್ನ ಭಾಗ್ಯ ಮೊದಲೇ ನಿರ್ಧರಿತ ಎಂದಲ್ಲ. ಈ ಘಟನೆ ನಿನ್ನ ಮತ್ತು ನಿನ್ನ ಮಗನ ಕರ್ಮಗಳ ಫಲ ಅವನ ಹಿಂದಿನ ಜನ್ಮಗಳಿಗೆ ಸಂಬಂಧಪಟ್ಟಿದೆ. ರಾಜ ಆಶ್ಚರ್ಯಚಕಿತನಾಗಿ ಕೇಳಿದನು, ಹೇ ಪ್ರಭು, ಭಾಗ್ಯ ನಿಜವಾಗಲೂ ಮೊದಲೇ ಬರೆಯಲ್ಪಡುತ್ತದೆಯೇ? ಶ್ರೀಕೃಷ್ಣ ಹೇಳಿದರು, ಜನ್ಮ, ಮರಣ ಮತ್ತು ಜೀವನದ ಏರುಳಿತಗಳು ಮೊದಲೇ ನಿರ್ಧರಿತವಾಗಿರುತ್ತದೆ. ಆದರೆ ನಾವು ಮಾಡುವ ಕರ್ಮಗಳು ನಮ್ಮ ಭಾಗ್ಯವನ್ನು ಬದಲಾಯಿಸಬಹುದು. ನಿನ್ನ ಮಗನ ಜನ್ಮದ ದಿನ ನೀನು ವಿಶೇಷ ಸಂತಾನದ ವರ ಪಡೆದಿದ್ದೆ. ಆದರೆ ಆ ಸಂತಾನಕ್ಕೆ ಸವಾಲುಗಳು ಬರುವುದು ಅವಶ್ಯಕವಾಗಿತ್ತು, ಆತ ತನ್ನ ಜೀವನದಲ್ಲಿ ಧೈರ್ಯ, ಸಾಹಸ, ಪರಾಕ್ರಮವನ್ನು ಬೆಳೆಸಿಕೊಳ್ಳಲು. ಆದರೆ ಅವನ ಭವಿಷ್ಯ ಕೇವಲ ಆ ಸಮಯದ ಕರ್ಮಗಳಿಂದಲ್ಲ, ಬದಲಾಗಿ ನಿನ್ನ ಹಿಂದಿನ ಜನ್ಮಗಳ ಕರ್ಮಗಳ ಪರಿಣಾಮ. ಶ್ರೀಕೃಷ್ಣ ಸುದರ್ಶನನಿಗೆ ಹೇಳಿದರು, ಹೇ ರಾಜನ್, ಭಾಗ್ಯ ಮತ್ತು ಕರ್ಮಗಳಲ್ಲಿ ಆಳವಾದ ಸಂಬಂಧವಿದೆ. ನಮ್ಮ ಕರ್ಮಗಳೇ ನಮ್ಮ ಭಾಗ್ಯವನ್ನು ನಿರ್ಮಿಸುತ್ತವೆ. ಇದಕ್ಕಾಗಿಯೇ ಜೀವನದಲ್ಲಿ ನಮ್ಮ ಕರ್ಮಗಳನ್ನು ಯಾವಾಗಲೂ ಧರ್ಮ ಮತ್ತು ಸತ್ಯದ ಮಾರ್ಗದಲ್ಲಿ ಇರಿಸಬೇಕು. ಶ್ರೀಕೃಷ್ಣ ಹೇಳಿದರು, ಹೇ ರಾಜನ್, ನಿನ್ನ ಜೀವನದಲ್ಲಿ ನಡೆಯುವ ಎಲ್ಲವೂ ನಿನ್ನ ಹಿಂದಿನ ಜನ್ಮದ ಕರ್ಮಗಳ ಪರಿಣಾಮ. ನಿನ್ನ ಮಗ ಅಂಗವಿಕಲನಾಗಿ ಜನಿಸಿದ್ದರೆ ಅದು ಅವನ ಆತ್ಮದ ಹಿಂದಿನ ಜನ್ಮದ ಕರ್ಮಗಳ ಫಲ. ನೀನು ಪುಣ್ಯಾತ್ಮನಾಗಿ ಜನಿಸಿದಾಗ ನಿನ್ನ ಜೀವನದಲ್ಲಿ ಕಷ್ಟಗಳು ಮತ್ತು ಸಂಘರ್ಷಗಳು ಖಂಡಿತ ಬರುತ್ತವೆ, ಏಕೆಂದರೆ ಈ ಜಗತ್ತಿನಲ್ಲಿ ಪ್ರತಿ ಆತ್ಮಕ್ಕೂ ಕೆಲವು ಕಷ್ಟಗಳನ್ನು ಭೋಗಿಸಬೇಕು. ಹಿಂದಿನ ಕರ್ಮಗಳನ್ನು ಮುಗಿಸಿಲು, ಆದರೆ ನೆನಪಿಡು, ನಿನ್ನ ಮಗನ ಜೀವನದ ಕಷ್ಟಗಳು ಅವನ ಪರೀಕ್ಷೆ. ಒಂದು ವೇಳೆ ಅವನು ಧೈರ್ಯ ಮತ್ತು ಸಾಹಸದಿಂದ ಈ ಕಷ್ಟಗಳನ್ನು ಎದುರಿಸಿದರೆ ಅವನು ತನ್ನ ಭಾಗ್ಯವನ್ನು ಬದಲಾಯಿಸಬಹುದು. ಒಂದು ದಿನ ಅವನು ನೀನು ಕಲ್ಪಿಸಿದ ಕಾರ್ಯವನ್ನೇ ಮಾಡುತ್ತಾನೆ. ಸ್ನೇಹಿತರೆ, ಆಗ ರಾಜ ಸುದರ್ಶನ ಕೇಳಿದ, ಹೇ ಪ್ರಭು, ನಾನು ಮತ್ತು ನನ್ನ ಪುತ್ರ ನಮ್ಮ ಭಾಗ್ಯವನ್ನು ಬದಲಾಯಿಸಬಹುದೇ? ಶ್ರೀಕೃಷ್ಣ ಉತ್ತರಿಸಿದರು, ಖಂಡಿತ, ನೀವಿಬ್ಬರೂ ನಿಮ್ಮ ಭಾಗ್ಯವನ್ನು ಬದಲಾಯಿಸಬಹುದು. ನಿನ್ನ ಮಗನ ಜನ್ಮದ ಸಮಯದ ಅಂಗವಿಕಲತೆ ಅವನ ಕರ್ಮಗಳ ಫಲವಾಗಿತ್ತು, ಆದರೆ ಅವನ ಭವಿಷ್ಯ ನಿನ್ನ ಒಳ್ಳೆಯ ಕರ್ಮಗಳ ಮೇಲೆ ಅವಲಂಬಿತವಾಗಿದೆ. ನೀನು ಅವನಿಗೆ ಸಾಹಸ, ಧೈರ್ಯ, ಆತ್ಮವಿಶ್ವಾಸ ತುಂಬಿದರೆ ಅವನು ತನ್ನ ಭಾಗ್ಯವನ್ನು ಬದಲಾಯಿಸಬಹುದು. ನಿನ್ನ ಒಳ್ಳೆಯ ಕರ್ಮಗಳ ಪರಿಣಾಮವಾಗಿ ಅವನು ಒಂದು ದಿನ ಮಹಾನಾಗಿ ರಾಜ್ಯದ ಭಾರ ಹೊರಲು ಸಮರ್ಥನಾಗುತ್ತಾನೆ. ಸ್ನೇಹಿತರೆ, ಆಗ ಭಗವಾನ್ ಶ್ರೀಕೃಷ್ಣ ಮುಂದುವರೆದು ಹೇಳಿದರು, ಭಾಗ್ಯ ಒಂದು ಚಕ್ರದಂತೆ ಕರ್ಮಗಳ ಆಧಾರದ ಮೇಲೆ ತಿರುಗುತ್ತದೆ. ನೀನು ಒಳ್ಳೆಯ ಕರ್ಮಗಳು ಮಾಡಿದಾಗ ನಿನ್ನ ಭಾಗ್ಯವನ್ನು ಸುಖಮಯಗೊಳಿಸಬಹುದು. ಆಗ ರಾಜ ಸುದರ್ಶನ ಶ್ರೀಕೃಷ್ಣನಿಗೆ ಹೇಳಿದ, ಭಾಗ್ಯ ನಿಶ್ಚಿತವಾಗಿ ಹಿಂದಿನ ಕರ್ಮಗಳಿಗೆ ಸಂಬಂಧಿಸಿದೆಯೇ? ಶ್ರೀಕೃಷ್ಣ ಹೇಳಿದರು, ಹೌದು, ಆದರೆ ಅದನ್ನು ಬದಲಾಯಿಸುವ ಶಕ್ತಿ ನಿನ್ನ ಕೈಯಲ್ಲಿದೆ. ನೀನು ಒಳ್ಳೆಯ ಕರ್ಮಗಳು ಮಾಡಿದರೆ ಅದು ನಿನ್ನ ಭಾಗ್ಯವನ್ನು ಸುಧಾರಿಸುತ್ತದೆ. ಜೊತೆಗೆ ಭಕ್ತಿ, ಸಾಧನೆ, ಸೇವೆಯಿಂದ ಭಾಗ್ಯ ಬದಲಾಗಬಹುದು. ಭಗವಂತನ ಭಕ್ತಿಯಿಂದ ಈಶ್ವರನನ್ನು ಪ್ರಸನ್ನಗೊಳಿಸಿ ನಾವು ಭಾಗ್ಯ ಬದಲಾಯಿಸಬಹುದು. ನೀನು ನಿನ್ನ ಪುತ್ರನಿಗೆ ಸಾಹಸ ಮತ್ತು ಆತ್ಮವಿಶ್ವಾಸದಿಂದ ಜೀವನದ ಸಂಘರ್ಷಗಳನ್ನು ಎದುರಿಸುವ ಶಿಕ್ಷಣ ನೀಡಿದರೆ ಅವನು ತನ್ನ ಭಾಗ್ಯ ಬದಲಾಯಿಸಬಹುದು. ರಾಜ ಸುದರ್ಶನ ಭಗವಾನ್ ಶ್ರೀಕೃಷ್ಣನ ಮಾತುಗಳನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡು ತನ್ನ ಪುತ್ರನಿಗೆ ಶಿಕ್ಷಣ ನೀಡುವ ಸಂಕಲ್ಪ ಮಾಡಿದ. ಅವನು ತನ್ನ ಪುತ್ರನಿಗೆ ಕಷ್ಟಗಳೂ ಇದ್ದರೂ ಸಾಹಸ ಮತ್ತು ವಿಶ್ವಾಸದಿಂದ ಜೀವನ ನಡೆಸುವ ಪ್ರೇರಣೆ ನೀಡಿದ. ಸಮಯ ಕಳೆದಂತೆ ಆ ಅಂಗವಿಕಲ ಪುತ್ರ ತನ್ನ ಆತ್ಮವಿಶ್ವಾಸ ಮತ್ತು ಕಷ್ಟಗಳೊಂದಿಗೆ ಹೋರಾಡಿ ಸಮಾಜದಲ್ಲಿ ಮಹತ್ವದ ಸ್ಥಾನ ಪಡೆದ. ಅವನ ಸಂಘರ್ಷಶೀಲತೆ ಮತ್ತು ಸಾಹಸ ರಾಜ್ಯದಲ್ಲಿ ಅವನ ಗೌರವ ಹೆಚ್ಚಿಸಿತು. ಕೃಷ್ಣ ಹೇಳಿದರು, ಹೇ ನಾರದ, ಅರ್ಥ ಮಾಡಿಕೋ, ಭಾಗ್ಯ ಒಂದು ನಿರಂತರ ಪ್ರಕ್ರಿಯೆ.
ಕರ್ಮಗಳ ಆಧಾರದ ಮೇಲೆ ಬದಲಾಗುತ್ತದೆ. ಜೀವನದಲ್ಲಿ ತಮ್ಮ ಕರ್ಮಗಳನ್ನು ಸುಧಾರಿಸಿ ಭಗವಂತನ ಚರಣದಲ್ಲಿ ಶರಣಾಗುತ್ತಾರೋ ಅವರ ಭಾಗ್ಯವೂ ಬದಲಾಗುತ್ತದೆ. ಇದು ಕೇವಲ ಕರ್ಮಗಳಲ್ಲ, ಜೀವನದ ಸಂಘರ್ಷಗಳು ಮತ್ತು ಕರ್ಮಗಳ ಪರಿಣಾಮ. ಸ್ನೇಹಿತರೆ, ಆಗ ಶ್ರೀಕೃಷ್ಣ ನಾರದರಿಗೆ ಹೇಳಿದರು, ಹೇ ನಾರದ, ಈ ಸಂಸಾರ ಕರ್ಮಗಳ ದರ್ಪಣ ಇದ್ದಂತೆ. ಯಾರು ಯಾವ ತರಹದ ಕರ್ಮ ಮಾಡುತ್ತಾರೋ ಅವರು ಅದೇ ತರಹದ ಫಲ ಭೋಗಿಸುತ್ತಾರೆ. ಮನುಷ್ಯನಿಗೆ ಮಾತಾ ಪಿತೃ ಸೇವೆ, ಇತರರ ಸಹಾಯ, ಈಶ್ವರನ ಧ್ಯಾನವೆಂಬುದೇ ಮಹತ್ವದ ಧರ್ಮ ಎಂದು ನೆನಪಿಡಬೇಕು. ಯಾವ ಮನುಷ್ಯ ಹಿಂದಿನ ಜನ್ಮದಲ್ಲಿ ಯಾರಿಗಾದರೂ ಪಾಪ ಮಾಡಿದ್ದರೆ, ಕಷ್ಟ ಕೊಟ್ಟಿದ್ದರೆ ಅವನಿಗೆ ನರಕದಲ್ಲಿ ಭಯಾನಕ ಯಾತನ ಸಿಗುವುದೊಂದೇ ಅಲ್ಲದೆ ಜನ್ಮ ಜನ್ಮಾಂತರಗಳವರೆಗೆ ಅದನ್ನು ಭೋಗಿಸಬೇಕಾಗುತ್ತದೆ. ಆದರೆ ಯಾರು ತನ್ನ ಕರ್ಮವನ್ನು ಸುಧಾರಿಸಿಕೊಳ್ಳುತ್ತಾರೋ ಅವರು ಈ ಚಕ್ರದಿಂದ ಮುಕ್ತರಾಗಬಹುದು. ಏಕೆಂದರೆ ಈ ಸಂಸಾರ ಒಂದು ಅವಕಾಶ. ಧರ್ಮ, ಸೇವೆ, ಸತ್ಯವೇ ಮನುಷ್ಯನ ಜೀವನ. ಮನುಷ್ಯ ತಿಳಿದಿರಬೇಕು, ಮರಣದ ನಂತರ ಅವನ ಒಳ್ಳೆಯ ಕರ್ಮಗಳು ಮಾತ್ರ ಅವನ ಜೊತೆ ಹೋಗುತ್ತವೆ. ಸ್ನೇಹಿತರೆ, ಈ ಕತೆ ನಮಗೆ ಕಲಿಸುತ್ತದೆ, ನಮ್ಮ ಭಾಗ್ಯ ಹಿಂದಿನ ಕರ್ಮಗಳ ಫಲವಾಗಿದೆ. ಪ್ರತಿ ಪಾಪಕ್ಕೆ ಶಿಕ್ಷೆ, ಪ್ರತಿ ಪುಣ್ಯಕ್ಕೆ ಫಲ ನಿಶ್ಚಿತವಾಗಿರುತ್ತದೆ. ಹೇ ಮನುಷ್ಯ, ನಿನ್ನ ಕರ್ಮಗಳ ಮೇಲೆ ಗಮನಹರಿಸು. ಸ್ವಾರ್ಥ, ಪಾಪ, ಅಹಂಕಾರಗಳನ್ನು ತ್ಯಜಿಸು. ಧರ್ಮ, ಸತ್ಯ, ಸೇವೆ ಅಳವಡಿಸಿಕೋ. ಏಕೆಂದರೆ ಇದೇ ಜೀವನದ ಅತ್ಯಂತ ಸತ್ಯ ಮಾರ್ಗ. ಸ್ನೇಹಿತರೆ, ಶ್ರೀಕೃಷ್ಣ ಈ ರೀತಿ ನಾರದರಿಗೆ ಗರುಡ ಪುರಾಣದ ರಹಸ್ಯ ಹೇಳಿದರು. ಸ್ನೇಹಿತರೆ, ಭಾಗ್ಯ ನಿಶ್ಚಿತವಾಗಿ ಜನ್ಮಕ್ಕೆ ಮೊದಲೇ ಬರೆಯಲ್ಪಟ್ಟಿರುತ್ತದೆ. ಆದರೆ ನಾವು ಜೀವನದ ಸಂಘರ್ಷ, ಸತ್ಯ, ಧರ್ಮ ಹಾಗೂ ಈಶ್ವರ ಭಕ್ತಿಯಿಂದ ನಮ್ಮ ಭಾಗ್ಯ ಬದಲಾಯಿಸಬಹುದು. ಸ್ನೇಹಿತರೆ, ಗರುಡ ಪುರಾಣದಲ್ಲಿ ಭಾಗ್ಯದ ಲೆಕ್ಕಾಚಾರ ಮತ್ತು ಕರ್ಮಗಳ ಬಗ್ಗೆ ಉಲ್ಲೇಖವಿದೆ. ಆದರೆ ಸ್ನೇಹಿತರೆ, ಮನುಷ್ಯ ತನ್ನ ಕರ್ಮ, ಸಂಘರ್ಷ, ಈಶ್ವರ ಭಕ್ತಿಯಿಂದ ತನ್ನ ಜೀವನ ಬದಲಾಯಿಸಬಹುದು. ಸ್ನೇಹಿತರೆ, ಗರುಡ ಪುರಾಣ ನಮಗೆ ಕಲಿಸುತ್ತದೆ, ಜೀವನ ಒಂದು ಬಿತ್ತಿದ ಜಮೀನಿನಂತೆ. ಮನುಷ್ಯ ಜಮೀನಿನಲ್ಲಿ ಯಾವ ಬೀಜ ಬಿತ್ತುತ್ತಾನೋ ಅದೇ ಫಲ ಪಡೆಯುತ್ತಾನೆ. ಅದೇ ರೀತಿ ಮನುಷ್ಯ ತನ್ನ ಜೀವನದಲ್ಲಿ ಯಾವ ಕರ್ಮ ಮಾಡುತ್ತಾನೋ ಮುಂದಿನ ಜನ್ಮದಲ್ಲಿ ಅದೇ ರೂಪದಲ್ಲಿ ಫಲ ಭೋಗಿಸುತ್ತಾನೆ. ಆದ್ದರಿಂದ ಸ್ನೇಹಿತರೆ, ಗರುಡ ಪುರಾಣದಲ್ಲಿ ಶ್ರೀಕೃಷ್ಣ ಹೇಳುತ್ತಾರೆ, ಮನುಷ್ಯನ ಜನ್ಮವಾದಾಗ ಅವನ ಹಿಂದಿನ ಕರ್ಮಗಳ ಆಧಾರದ ಮೇಲೆ ಅವನ ಭಾಗ್ಯ ಜನ್ಮಕ್ಕೆ ಮೊದಲೇ ಬರೆಯಲ್ಪಟ್ಟಿರುತ್ತದೆ ಮತ್ತು ಅವನೊಂದಿಗೆ ಅದೇ ನಡೆಯುತ್ತದೆ. ಜನ್ಮಕ್ಕೆ ಮೊದಲೇ ಭಾಗ್ಯದಲ್ಲಿ ಬರೆಯಲ್ಪಟ್ಟಿದ್ದನ್ನು ಯಾರೂ ತಪ್ಪಿಸಲಾರರು. ಆದರೆ ಸತ್ಯ, ಧರ್ಮ, ಸೇವೆಯಿಂದ ಈಶ್ವರನನ್ನು ಪ್ರಸನ್ನಗೊಳಿಸಿ ನಾವು ಭಾಗ್ಯ ಬದಲಾಯಿಸಬಹುದು. ಹಿಂದೂ ಧರ್ಮದ ಅತ್ಯಂತ ಮಹತ್ವದ ಗ್ರಂಥ ಗರುಡ ಪುರಾಣ. ಇದರಲ್ಲಿ ಮನುಷ್ಯನ ಜೀವನ, ಮರಣ, ಭಾಗ್ಯ, ಕರ್ಮಗಳ ಬಗ್ಗೆ ವಿಸ್ತಾರವಾಗಿ ಹೇಳಲಾಗಿದೆ. ಇದು ಹಿಂದೂ ಧರ್ಮದ 18 ಮಹಾಪುರಾಣಗಳಲ್ಲಿ ಒಂದು ಮತ್ತು ಇದರಲ್ಲಿ ಜನ್ಮ ಮರಣದಿಂದ ಪುನರ್ಜನ್ಮ, ಕರ್ಮ, ಆತ್ಮದ ಮಾರ್ಗದ ಬಗ್ಗೆ ಪೂರ್ಣ ವಿಸ್ತಾರವಾಗಿ ಹೇಳಲಾಗಿದೆ. ಸ್ನೇಹಿತರೆ, ಗರುಡ ಪುರಾಣದ ಪ್ರಕಾರ ಮನುಷ್ಯನ ಭಾಗ್ಯ ಅವನ ಹಿಂದಿನ ಕರ್ಮಗಳ ಮೇಲೆ ಅವಲಂಬಿತವಾಗಿದೆ. ಗರುಡ ಪುರಾಣ ವಿಷ್ಣು ಪುರಾಣಗಳ ಪ್ರಮುಖ ಗ್ರಂಥಗಳಲ್ಲಿ ಒಂದು. ಈ ಪುರಾಣ ಜೀವನದ ರಹಸ್ಯಗಳು ಮತ್ತು ಮಾನವನ ಕರ್ಮಫಲದ ಬಗ್ಗೆ ಹೇಳುತ್ತದೆ. ಗರುಡ ಪುರಾಣದಲ್ಲಿ ಶ್ರೀಕೃಷ್ಣನನ್ನು ಸಾಕ್ಷಾತ್ ಭಗವಾನ್ ವಿಷ್ಣುವಿನ ಅವತಾರ ಎಂದು ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ಗರುಡ ಪುರಾಣದಲ್ಲಿ ಶ್ರೀಕೃಷ್ಣ ಹೇಳುತ್ತಾರೆ, ಮನುಷ್ಯ ತನ್ನ ಜೀವನದಲ್ಲಿ ಒಳ್ಳೆಯ ಕರ್ಮ ಮತ್ತು ಸತ್ಯ ಮಾರ್ಗದಲ್ಲಿ ನಡೆದು ಈಶ್ವರನನ್ನು ಪ್ರಸನ್ನಗೊಳಿಸಿ ನಾವು ನಮ್ಮ ಭಾಗ್ಯದಲ್ಲಿ ಬರುವ ಘಟನೆಗಳಿಂದ ತಪ್ಪಿಸಿಕೊಳ್ಳಬಹುದು ಮತ್ತು ಮುಂದಿನ ಭಾಗ್ಯವನ್ನು ಬದಲಾಯಿಸಬಹುದು. ಸ್ನೇಹಿತರೆ, ಗರುಡ ಪುರಾಣದಲ್ಲಿ ಶ್ರೀಕೃಷ್ಣ ಹೇಳುತ್ತಾರೆ, ಮನುಷ್ಯ ನಂತರ ಮನುಷ್ಯನಿಗೆ ಜೀವನ ನಡೆಸಲು 3 ಮುಖ್ಯ ಉಪದೇಶ ನೀಡಿದ್ದಾರೆ. ಇವುಗಳನ್ನು ಅನುಸರಿಸಿ ನಾವು ಭಾಗ್ಯದ ಕರ್ಮಗಳನ್ನು ಬದಲಾಯಿಸಬಹುದು. ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ, ಏಕೆಂದರೆ ಇದೆಲ್ಲ ಗರುಡ ಪುರಾಣದ ಮೂಲಕ ಹೇಳಲಾಗಿದೆ. ಈ ವಿಡಿಯೋವನ್ನು ಮಧ್ಯದಲ್ಲಿ ಬಿಟ್ಟು ಹೋಗುವ ತಪ್ಪು ಮಾಡಬೇಡಿ. ಆದ್ದರಿಂದ ಈ ಜ್ಞಾನವರ್ಧಕ ಪ್ರಸ್ತುತಿಯನ್ನು ಕೊನೆಯವರೆಗೆ ನೋಡಿ. ಬನ್ನಿ ತಿಳಿಯೋಣ. ನಂಬರ್ 1, ತನ್ನ ಧರ್ಮ ಪಾಲನೆ ಮಾಡುವುದು. ಮನುಷ್ಯನ ಜನ್ಮ ಒಂದು ವಿಶೇಷ ಉದ್ದೇಶಕ್ಕಾಗಿ ಆಗಿರುತ್ತದೆ. ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದವನು ಈ ಜನ್ಮದಲ್ಲಿಯೂ ಆ ಪಾಪದ ಭೋಗ ಭೋಗಿಸುತ್ತಾನೆ. ಏಕೆಂದರೆ ಮನುಷ್ಯನ ಜನ್ಮಕ್ಕೆ ಮೊದಲೇ ಜನ್ಮದಿಂದ ಮರಣದವರೆಗೆ ಭಾಗ್ಯ ನಿರ್ಧಾರಿತವಾಗಿರುತ್ತದೆ. ಆದ್ದರಿಂದ ಸ್ನೇಹಿತರೆ, ಗರುಡ ಪುರಾಣದಲ್ಲಿ ಶ್ರೀಕೃಷ್ಣ ಹೇಳಿದ್ದಾರೆ, ಮನುಷ್ಯ ಯಾವಾಗಲೂ ಧರ್ಮ, ಸತ್ಯ ಪಾಲಿಸಬೇಕು.
ಇದರಿಂದ ಹಿಂದಿನ ಜನ್ಮದ ಪಾಪದಿಂದ ತಪ್ಪಿಸಿಕೊಳ್ಳಬಹುದು. ಈಶ್ವರ ಭಕ್ತಿಯಿಂದ ನಾವು ನಮ್ಮ ಜೀವನ ಬದಲಾಯಿಸಬಹುದು. ನಾವು ಎಲ್ಲರೂ ಉನ್ನತ ಮಟ್ಟಕ್ಕೆ ತಲುಪಬಹುದು. ಸ್ನೇಹಿತರೆ, ಈ ಜೀವನ ಒಂದು ಅಮೂಲ್ಯ ಉಡುಗೊರೆ. ಇದನ್ನು ವ್ಯರ್ಥ ಮಾಡಬೇಡಿ. ಸರಿಯಾದ ಕರ್ಮ ಮತ್ತು ಧರ್ಮ ಪಾಲನೆಯಿಂದ ಮುಂದಿನ ಜನ್ಮದ ಘಟನೆಗಳಿಂದ ತಪ್ಪಿಸಿಕೊಳ್ಳಬಹುದು. ಇದು ಕೇವಲ ನಿಮಗಾಗಿ ಅಲ್ಲ, ಇಡೀ ಸಮಾಜ ಮತ್ತು ಜಗತ್ತಿಗೆ ನೀವು ಪ್ರೇರಣೆಯ ಮೂಲವಾಗಬಹುದು. ನಂಬರ್ 2, ಮಾತಾಪಿತೃ ಸೇವೆ ಮತ್ತು ಗೌರವ. ಸ್ನೇಹಿತರೆ, ಗರುಡ ಪುರಾಣದಲ್ಲಿ ಶ್ರೀಕೃಷ್ಣ ಹೇಳುತ್ತಾರೆ, ಮನುಷ್ಯ ಯಾವಾಗಲೂ ತನ್ನ ಮಾತಾಪಿತೃಗಳ ಸೇವೆ ಮಾಡಬೇಕು. ಏಕೆಂದರೆ ಮಾತಾಪಿತೃಗಳ ಪಾದಗಳಲ್ಲೇ 3 ಲೋಕಗಳ ಸ್ವರ್ಗವಿದೆ. ಯಾರು ಮಾತಾಪಿತೃಗಳನ್ನು ಗೌರವಿಸುವುದಿಲ್ಲವೋ, ಸೇವೆ ಮಾಡುವುದಿಲ್ಲವೋ, ಅವನಿಗೆ ನರಕದಲ್ಲಿ ಭಯಾನಕ ಯಾತನ ಸಿಗುವುದೊಂದೇ ಅಲ್ಲದೆ ಮುಂದಿನ ಜನ್ಮದಲ್ಲಿಯೂ ಭಾರೀ ಸಂಕಟ ಭೋಗಿಸಬೇಕಾಗುತ್ತದೆ. ಆ ಮನುಷ್ಯ ತನ್ನ ಪಾಪದ ಪರಿಣಾಮವನ್ನು ಜನ್ಮಾಂತರಗಳವರೆಗೆ ಆ ಕರ್ಮದ ಭೋಗ ಭೋಗಿಸುತ್ತಾನೆ. ನಂಬರ್ 3, ಅಹಂಕಾರ. ಸ್ನೇಹಿತರೆ, ಗರುಡ ಪುರಾಣದಲ್ಲಿ ಶ್ರೀಕೃಷ್ಣ ಹೇಳಿದ್ದಾರೆ, ಮನುಷ್ಯನ ಅತ್ಯಂತ ದೊಡ್ಡ ಶತ್ರು ಅವನ ಅಹಂಕಾರವಾಗಿದೆ. ಅದು ಮನುಷ್ಯನನ್ನು ಅವನ ಕರ್ಮಗಳಿಂದ ದೂರ ಮಾಡುತ್ತದೆ. ಯಾರ ಮನಸ್ಸಿನಲ್ಲಿ ಅಹಂಕಾರ ಪ್ರವೇಶಿಸುತ್ತದೋ ಅದು ಅವನ ಜೀವನವನ್ನು ಸಂಕಟಗಳ ಕಡೆಗೆ ಕೊಂಡೊಯ್ಯುತ್ತದೆ. ಅಲ್ಲಿ ಸಂಕಟದ ಹೊರತು ಬೇರೆ ಏನೂ ಸಿಗುವುದಿಲ್ಲ. ಆ ವ್ಯಕ್ತಿಗೆ ನರಕದಲ್ಲಿ ಭಯಾನಕ ಯಾತನ ಸಿಗುವುದೊಂದೇ ಅಲ್ಲದೆ ಮುಂದಿನ ಭಾಗ್ಯವನ್ನು ನರಕದ ಕಡೆಗೆ ಕೊಂಡೊಯ್ಯುತ್ತದೆ. ಆದ್ದರಿಂದ ಮನುಷ್ಯ ಯಾವಾಗಲೂ ಸತ್ಯ, ಧರ್ಮ, ಪ್ರೇಮದ ಭಾವನೆ ಇರಿಸಬೇಕು. ಇದರಿಂದ ವರ್ತಮಾನ ಜೀವನ ಮತ್ತು ಮುಂದಿನ ಭಾಗ್ಯ ಸದಾ ಸಂತೋಷಪೂರ್ಣವಾಗಿರುತ್ತದೆ. ಸ್ನೇಹಿತರೆ, ಗರುಡ ಪುರಾಣ ನಮಗೆ ಕಲಿಸುತ್ತದೆ, ಈ ಜೀವನ ನಮ್ಮ ಕರ್ಮಗಳ ಫಲ. ಈ ಗ್ರಂಥ ನಮಗೆ ಅರ್ಥ ಮಾಡಿಕೊಳ್ಳಲು ಪ್ರೇರೇಪಿಸುತ್ತದೆ. ನಮ್ಮ ಜೀವನದಲ್ಲಿ ಧರ್ಮ, ಸತ್ಯ, ಪರೋಪಕಾರ ಪಾಲಿಸುವುದೇ ಅತ್ಯಂತ ದೊಡ್ಡ ಕರ್ತವ್ಯ. ಆತ್ಮದ ಮುಕ್ತಿ ಮತ್ತು ಮುಂದಿನ ಜನ್ಮದಲ್ಲಿ ಉತ್ತಮ ಯೋನಿ ಪಡೆಯಲು ಮನುಷ್ಯ ತನ್ನ ಕರ್ಮಗಳ ಮೇಲೆ ಗಮನ ಹರಿಸಬೇಕು. ಸ್ನೇಹಿತರೆ, ಗರುಡ ಪುರಾಣ ಹಿಂದೂ ಧರ್ಮದ ಮಹಾನ್ ಗ್ರಂಥಗಳಲ್ಲಿ ಒಂದು. ಇದು ನಮ್ಮ ಜೀವನವನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸುವ ಜ್ಞಾನ ನೀಡುತ್ತದೆ. ಇದು ಕಲಿಸುತ್ತದೆ, ಮನುಷ್ಯನ ಭಾಗ್ಯ ಅವನ ಕರ್ಮಗಳು ಮತ್ತು ಈಶ್ವರನ ಇಚ್ಛೆಯ ಪರಿಣಾಮ. ಸ್ನೇಹಿತರೆ, ಗರುಡ ಪುರಾಣ ನಮಗೆ ಕಲಿಸುತ್ತದೆ, ಈ ಜೀವನ ನಮ್ಮ ಕರ್ಮಗಳ ಫಲ. ಈ ಗ್ರಂಥ ನಮಗೆ ಅರ್ಥ ಮಾಡಿಕೊಳ್ಳಲು ಪ್ರೇರೇಪಿಸುತ್ತದೆ, ನಮ್ಮ ಜೀವನದಲ್ಲಿ ಧರ್ಮ, ಸತ್ಯ, ಪರೋಪಕಾರ ಪಾಲಿಸುವುದೇ ಅತ್ಯಂತ ದೊಡ್ಡ ಕರ್ತವ್ಯ. ಆತ್ಮದ ಮುಕ್ತಿ ಮತ್ತು ಮುಂದಿನ ಜನ್ಮದಲ್ಲಿ ಉತ್ತಮ ಯೋನಿ ಪಡೆಯಲು ಮನುಷ್ಯ ತನ್ನ ಕರ್ಮಗಳ ಮೇಲೆ ಗಮನ ಹರಿಸಬೇಕು. ಗರುಡ ಪುರಾಣ ಹಿಂದೂ ಧರ್ಮದ ಮಹಾನ್ ಗ್ರಂಥಗಳಲ್ಲಿ ಒಂದು. ಇದೇ ನಮ್ಮ ಜೀವನವನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸುವ ಜ್ಞಾನ ನೀಡುತ್ತದೆ. ಇದು ಕಲಿಸುತ್ತದೆ, ಮನುಷ್ಯನ ಭಾಗ್ಯ ಅವನ ಕರ್ಮಗಳು ಮತ್ತು ಈಶ್ವರನ ಇಚ್ಛೆಯ ಪರಿಣಾಮ. ಈ ಗ್ರಂಥ ಜೀವನ ಮತ್ತು ಮರಣದ ರಹಸ್ಯಗಳ ಮಾತ್ರವಲ್ಲದೆ ಮನುಷ್ಯ ತನ್ನ ಜೀವನವನ್ನು ಹೇಗೆ ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯಬಹುದು ಎಂಬುದನ್ನು ವಿವರಿಸುತ್ತದೆ. ಗರುಡ ಪುರಾಣದಲ್ಲಿ ಮನುಷ್ಯನ ಜನ್ಮ ಮರಣದಿಂದ ವರ್ತಮಾನ ಜೀವನವನ್ನು ಹೇಗೆ ಜೀವಿಸಬೇಕು ಎಂಬ ಎಲ್ಲಾ ವಿಷಯಗಳ ವಿಸ್ತೃತ ವಿವರಣೆಯಿದೆ. ಮನುಷ್ಯನ ಜೀವನದಿಂದ ಮರಣದವರೆಗೆ ಎಲ್ಲಾ ಮಾಹಿತಿ ಈ ಧಾರ್ಮಿಕ ಗ್ರಂಥ ಗರುಡ ಪುರಾಣದಲ್ಲಿ ಇದೆ. ಮನುಷ್ಯನ ಜೀವನದಲ್ಲಿ ನಡೆಯುವುದೆಲ್ಲ ಹಿಂದಿನ ಜನ್ಮದ ಫಲ. ಸ್ನೇಹಿತರೆ, ಗರುಡ ಪುರಾಣ ನಮಗೆ ಕಲಿಸುತ್ತದೆ, ಭಾಗ್ಯ ಕೇವಲ ಕರ್ಮಗಳ ಫಲ. ಭಾಗ್ಯ ಜನ್ಮಕ್ಕೆ ಮೊದಲೇ ಬರೆಯಲ್ಪಟ್ಟಿದ್ದರೂ ನಾವು ನಮ್ಮ ಕರ್ಮಗಳಿಂದ ಅದನ್ನು ಬದಲಾಯಿಸಬಹುದು. ಸ್ನೇಹಿತರೆ, ಜೀವನ ಒಂದು ದುರ್ಲಭಾವಕಾಶ. ಇದನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ದು ಆತ್ಮವನ್ನು ಮೋಕ್ಷದ ಕಡೆಗೆ ಕೊಂಡೊಯ್ಯಬಹುದು. ಧನ್ಯವಾದಗಳು ಸ್ನೇಹಿತರೆ. ಗರುಡ ಪುರಾಣದ ಮೂಲಕ ಹೇಳಲಾದ ಎಲ್ಲಾ ಮಾತುಗಳನ್ನು ಖಂಡಿತ ನೆನಪಿಡಿ ಮತ್ತು ಸತ್ಯದ ಮಾರ್ಗದಲ್ಲಿ ನಡೆಯಿರಿ. ಇದರಿಂದ ಮುಂದಿನ ಜೀವನ ಅತ್ಯಂತ ಸುಖದಾಯಕವಾಗಿರುತ್ತದೆ. ಮತ್ತು ಸ್ನೇಹಿತರೆ, ವಿಡಿಯೋ ಒಳ್ಳೆಯದಾದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಬರೆಯಿರಿ ಮತ್ತು ನಮ್ಮ ಈ ಚಾನೆಲ್ ಸನಾತನ ಧರ್ಮ ಸಾರ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಆಗ ಪ್ರತಿ ಹೊಸ ವಿಡಿಯೋ ನಿಮಗೆ ತಕ್ಷಣ ತಲುಪುತ್ತದೆ. ಧನ್ಯವಾದಗಳು.